ಸ್ನೇಹಿತರೆ, ನಿಮ್ಮ ಹುಡುಗ ಕೊಟ್ಟ ಬ್ರೇಕಿಂಗ್ ನ್ಯೂಸ್. ತುಮಕೂರು ಜಿಲ್ಲೆ ಸಿರಾ ತಾಲೂಕು ಕೊಟ್ಟ ಗ್ರಾಮ ಪಂಚಾಯತಿಗೆ ಸೇರಿದ ಹೋಜ್ಗುಂಟೆಯ ಗ್ರಾಮದ ಯಾದವ ಕುಲದ ರೈತನ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂದರೆ, ರೈತರು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲದೆ ರೈತ ಇವತ್ತು ಕಂಗಾಲಾಗಿದ್ದಾನೆ. ಸೀಕುಂಬಳಿ ಮತ್ತು ಕರ್ಬೂಜ ಮತ್ತು ಬೂದುಂಬಳಿಕಾಯಿ ಎಲ್ಲ ಇವತ್ತು ಏನು, ಅದೇ ಅಲ್ಲದೆ ಟೊಮೊಟೊ ಹಣ್ಣು, ಈರುಳ್ಳಿ ಮತ್ತು ಸೀಕುಂಬಳಿ ಯಾವುದೇ ಒಂದು ರೈತ ಇವತ್ತು ಬೆಳೆದಂಥ ಬೆಳೆಗೆ ಬೆಲೆ ಸಿಗದೆ ಇವತ್ತು ತಾಲೂಕಿದಾದಂತಹ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಈ ರಾಜ್ಯ ಸರ್ಕಾರಕ್ಕೆ ಮುಟ್ಟುವರೆಗೂ. ಬೂದುಂಬಳಿಕಾಯಿ ಸ್ನೇಹಿತರೆ, ಅಲ್ಲಿ ನೋಡಿ, ಅಲ್ಲಿ ಕಾಣೋದು ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಭಯಂಕರ ಕಲ್ಲಂಗಡಿ ಹಣ್ಣು ರೇಟ್ ಇಲ್ಲದ್ರೆ ನೋಡಿ ಹೆಂಗಿದೆ. ರೈತ ಬೆಳೆದಂಥ ಬೆಳೆಗೆ ಬೆಳೆ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾನೆ. ಸ್ನೇಹಿತರೆ, ರೈತರು ಬೆಳೆದಂತಹ ಕಲ್ಲಂಗಡಿ ಹಣ್ಣಿಗೆ ಬೆಲೆ ಇಲ್ಲದೆ ರೈತ ಹಂಗೆ ಬಿಟ್ಟಿದ್ದಾನೆ ನೋಡಿ. ಆ ಕಡೆಗೆ ಇದು ಬೂದುಂಬಳಿಕಾಯಿನೂ ಹಂಗೆ ಐತೆ. ರೈತ ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ರೈತ ಕಂಗಾಲಾಗಿ ಹೋಗಿದ್ದಾನೆ. ಇದೊಂದೇ ಬೆಳೆ ಅಲ್ಲ, ಸೀಕುಂಬಳಿ, ಟೊಮೊಟೊ ಹಣ್ಣು, ಈರುಳ್ಳಿ, ರೈತ ಇವತ್ತು ಯಾವುದು ಬೆಳೆದಿರ್ತಾನೋ ಅದೆಲ್ಲವೂ ರೈತನಿಗೆ ಲಾಸ್ ಆಗೋಗಿದೆ. ಸ್ನೇಹಿತರೆ ನಮಸ್ಕಾರ, ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ. ನೋಡಿ, ರೈತ ಟೊಮಟೊ ಹಣ್ಣು ಬಿಡಿಸ್ದಂಗೆ ಹಂಗೆ ಬಿಟ್ಬಿಟ್ಟಿದ್ದಾನೆ. ಏನೂ ರೇಟ್ ಇಲ್ಲ ಇದರಲ್ಲಿ. ಊಟ ಉಣಿ, ದಾರ ಕಟ್ಟಿ, ಅವ್ರಿಗೆ ನೀರಿಕ್ಕಿ, ಡ್ರಿಪ್ ಮಾಡಿ ಎಷ್ಟು ಔಷಧಿ ಬಿದ್ದಾನೆ ರೈತ. ಯಾಕೋ ಈ ಬೇಸಿಗೆ ಎದುರಾಗೋ ಇಲ್ಲಾಂದರೆ ಈ ಟೈಮಲ್ಲೂ ರೈತರಿಗೆ ಏಳ್ಗೆನೇ ಇಲ್ಲ. ಯಾವುದೇ ಒಂದು ಬೆಳೆ ಬೆಳೆದ್ರೂ ಅದಕ್ಕೆ ಬೆಲೆ ಸಿಗದೆ ರೈತ ಕಂಗಾಲಾಗುತ್ತಾ ಇದ್ದಾನೆ. ನೋಡಿರಿ ಹೆಂಗೈತಿ, ಫುಲ್ ಹಾಕ್ಬಿಟ್ಟಾರೆ ಇವರೆಲ್ಲ. ಟೊಮಟೊ ಹಣ್ಣಿಗೂ ರೇಟ್ ಇಲ್ಲ, ಸೀಕುಂಬಿಗೂ ರೇಟ್ ಇಲ್ಲ, ಯಾವುದಕ್ಕೂ ರೈತ ಬೆಳೆದಿದ್ದಕ್ಕೆ ಬೆಲೆನೇ ಇಲ್ಲ. ಬೆಲೆ ಇಲ್ಲದೆ ರೈತ ಕಂಗಾಲಾಗಿ ಹಂಗೆ ಬಿಟ್ಟಿದ್ದಾನೆ, ಬಿಡಿಸ್ದಂಗೆ ಹಣ್ಣಾಗಿ ನಿಂತಿವೆ. ಸ್ನೇಹಿತರೆ ನೋಡಿ, ರೈತನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಇಷ್ಟೊಂದು ಜಮೀನಿನಲ್ಲಿ ಸೀಕುಂಬಳಿ ಬೆಳೆದಿದ್ದಾನೆ, ಇದನ್ನು ಕೇಳೋರೇ ಇಲ್ಲ. ಇವತ್ತು ಸಿರಾ ತಾಲೂಕಿನಲ್ಲಿ ರೈತರು ಸೀಕುಂಬಳಿ ಹಾಕಿ ಕಂಗಾಲಾಗಿ ಹೋಗಿದ್ದಾರೆ ನೋಡಿ. ಎಲ್ಲ ಕೊಳೆತು ಹೋಗಿದ್ದಾವೆ. ರೈತ ಬೆಳೆದಂಥ ಬೆಳೆಗೆ ಬೆಲೆನೇ ಇಲ್ಲ ಸ್ನೇಹಿತರೆ. ಇದು ನೋಡಿ, ಸುಮಾರು ಒಂದು 2-3 ಎಕರೆಗೆ ಸೀಕುಂಬಳಿ ಹಾಕ್ಬಿಟ್ಟು ಬಿಡಿಸ್ತದಾನೆ, ಅದಲ್ಲೇ ಬಿಸಿಲಿಗೆಲ್ಲ ಕೊಳೆತು ಹೋಗ್ತಾ ಇದೆ. ಯಾಕೋ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಿಟ್ಟಿಲ್ವೋ ಕಟ್ಟಿಲ್ವೋ ಹಂಗೆ ನಮ್ಮ ರಾಜ್ಯದ ಸಿರಾ ತಾಲೂಕಿನ ರೈತರಿಗೂ ಸಹ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಈ ರಾಜ್ಯ ಸರ್ಕಾರದ ಹೊಡೆತದಿಂದನೂ ಇನ್ನೊಂದೇನೋ ಹೊಡೆತದಿಂದ ನೋಡಿ ಸ್ನೇಹಿತರೆ, ಬಿಡಿಸಿಲ್ಲ, ಹಂಗೆ ಬಿಟ್ಬಿಟ್ಟಾನೆ ರೈತ. ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ಬ್ರೇಕಿಂಗ್ ನ್ಯೂಸ್. ಇದೀಗ ಬಂದ ಸುದ್ದಿ. ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ 22 ತಿಂಗಳಲ್ಲಿ 3 ಲಕ್ಷ ಕೋಟಿ ಸಾಲ ಮಾಡಿದೆ, 52 ಲಕ್ಷ ಕೋಟಿ ಹೆಚ್ಚುವರಿ ತೆರಿಗೆ ವಸೂಲು ಮಾಡಿದೆ. ಸಾರ್ವಜನಿಕರ ಮತ್ತು ಅಗತ್ಯ ಇರುವ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಮಾಡಿ ಗಗನಕ್ಕೆ ಮುಟ್ಟಿಸಿದ್ದಾರೆ. 5 ಪುಸ್ತಕ ಕಾರ್ಯಕ್ರಮಗಳನ್ನು ಕೊಟ್ಟು, ಅಂದರೆ ಮುಂದೆ ಕೊಟ್ಟು ಹಿಂದೆ ಮೆಟ್ಟ ನೋಡ್ದು ಜನಗಳ ಹತ್ರ ವಸೂಲು ಮಾಡ್ತಾರೆ ಈ ಸರ್ಕಾರ. ಸಾಕಪ್ಪ ಸಾಕು. ಇವತ್ತು ದೇಶದಲ್ಲಿ ಅಲ್ಲ, ಎಲ್ಲ ಕಡೆಯೂ ರೈತರು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ. ಇವತ್ತು ಈರುಳ್ಳಿ ಆಗಲಿ, ಟೊಮಟೆ ಆಗಲಿ, ಸೀಕುಂಬಳಿ ಆಗಲಿ, ಕಲ್ಲಂಗಡಿ ಆಗಲಿ, ಬೂದುಂಬಳಿಕಾಯಿ ಆಗಲಿ, ಯಾವುದೇ ಒಂದು ರೈತ ಬೆಳೆದಂಥ ಬೆಳೆಗೆ ಬೆಲೆ ಸಿಗದೆ ಇವತ್ತು ರೈತ ರಾಜ್ಯದಲ್ಲಿ ತಾಲೂಕಿನಲ್ಲಿ ಕಂಗಾಲಾಗಿದ್ದಾರೆ. ಇವರಿಗೆ ನಾಚಿಕೆ ಮರ್ಯಾದೆ ಏನೂ ಇಲ್ಲದೆ ದಿನನಿತ್ಯದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟಿಸಿದರೆ. ಪೆಟ್ರೋಲ್, ಡೀಸೆಲ್, ಹಾಲಿನ ದರ, ಕರೆಂಟಿನ ಶಾಕ್, ಸಾಕಪ್ಪ ಸಾಕು ಜನರೇ.
ಮುಂದಾದವನ್ನು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮುಂದೆ ಈ ಸರ್ಕಾರ 5 ವರ್ಷದ ಅವಧಿ ಮುಗಿಯುವಷ್ಟು ಒಳಗೆ ನಮ್ಮನ್ನು ಹಡ ಇಟ್ಟು ನಾವು ಸಹ ದುಡಿದು ನಮ್ಮ ಮೊಮ್ಮಕ್ಕಳು ಸಹ ದುಡಿದು ತೀರಿಸೋದಷ್ಟು ಸಾಲ ಮಾಡಿ ನಮಗೆ ಹೊರೆಹೊರಿಸಿಬಿಟ್ಟು ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ರಾಜಕಾರಣಿಗಳು ಎಲ್ಲರೂ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಶ್ರೀಮಂತರಾಗಿದ್ದಾರೆ. ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ ಅಂತ ದಿನನಿತ್ಯ ಬಡ್ಕೊಂತಾರೆ. ಇವತ್ತು ಎಲ್ಲ ಸಾರ್ವಜನಿಕರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಇವತ್ತು ಮಾತಾಡಲಿಲ್ಲ ಅಂದರೆ ನಿಜವಾಗ್ಲೂ ನೀವು ಮುಂದೆ ಜೀವನದಲ್ಲಿ ಯಾರೂ ಮುಂದೆ ಬರಬೇಕಾಗಲ್ಲ. ಇಂತಹ ಕೆಟ್ಟ ರಾಜ್ಯ ಸರ್ಕಾರವನ್ನು ರಾಜ್ಯದಿಂದ ತೊಲಗಿಸಬೇಕು ಸ್ನೇಹಿತರೆ.